ಎಲ್ಲರಿಗೂ ನಮಸ್ಕಾರ. ತರಗತಿ 5 ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 7 ಕಾಲ ಇದರ PPLಗಳನ್ನು ನೋಡೋಣ. ಈಗ ಚಟುವಟಿಕೆ 2 ವೇಳಾಪಟ್ಟಿ. ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇವೆ. ಚಟುವಟಿಕೆ ಸೂಚನೆಗಳು: ವಾರದಲ್ಲಿನ ಯಾವುದೇ ದಿನಕ್ಕೆ ನಿಮ್ಮ ತರಗತಿಯ ವೇಳಾಪಟ್ಟಿಯನ್ನು ಬರೆಯಿರಿ. ಸಾಮಾನ್ಯವಾಗಿ ಮಕ್ಕಳಿಗೆ ಶಾಲೆಯಲ್ಲಿ ಒಂದು ವೇಳಾಪಟ್ಟಿಯನ್ನು ಕೊಟ್ಟಿರ್ತಾರೆ. ಒಂದು ದಿನಕ್ಕೆ ಎಷ್ಟು ವಿಷಯಗಳಿರುತ್ತೆ, ಯಾವ ವಿಷಯಕ್ಕೆ ಎಷ್ಟು ಅವಧಿ ಇರುತ್ತೆ ಅಂತ ಒಂದು ವೇಳಾಪಟ್ಟಿಯನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಈ ಒಂದು ವಾರದಲ್ಲಿ ಯಾವುದಾದ್ರೂ ಒಂದು ದಿನಕ್ಕೆ ಮಕ್ಕಳು ಅವರ ತರಗತಿಯ ವೇಳಾಪಟ್ಟಿಯನ್ನು ಬರಿತಾ ಹೋಗಬೇಕು. ಪ್ರತಿ ವಿಷಯಕ್ಕೆ ಆರಂಭದ ಸಮಯವನ್ನು ದಾಖಲಿಸಿ ಮತ್ತು ಕೆಳಗೆ ನೀಡಿರುವ ಕೋಷ್ಟಕವನ್ನು ಭರ್ತಿ ಮಾಡಿ. ಕೆಳಗೆ ಒಂದು ಕೋಷ್ಟಕವನ್ನು ಇಲ್ಲಿ ನೀಡಿದ್ದಾರೆ. ಪ್ರತಿ ವಿಷಯಕ್ಕೆ ಆರಂಭದ ಸಮಯವನ್ನು ದಾಖಲಿಸಿ ಮತ್ತು ಕೆಳಗೆ ನೀಡಿರುವ ಕೋಷ್ಟಕವನ್ನು ಭರ್ತಿ ಮಾಡಿ. ಕೆಳಗೆ ನೀಡಿರುವ ಕೋಷ್ಟಕದಂತೆ ಇಲ್ಲಿ ವಿಷಯವನ್ನು ಬರ್ಕೊಳ್ತಾ ಹೋಗಬೇಕು. ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ಪರಿಸರ ಅಧ್ಯಯನ. ಒಂದು ವಿಷಯಕ್ಕೆ ಆರಂಭದ ಸಮಯ, ಉದಾಹರಣೆಗೆ ಇಲ್ಲಿ ಗಣಿತ ವಿಷಯವು 3 PM ಪ್ರಾರಂಭವಾದರೆ ಅದನ್ನು 12 ಗಂಟೆ ಗಡಿಯಾರದಲ್ಲಿ ಯಾವ ರೀತಿ ಸೂಚಿಸ್ತೀವಿ ಅಂತ ನೋಡಿ. ಈ ರೀತಿ ಗಣಿತ ತರಗತಿಯು 3 PM ಆರಂಭವಾಗುತ್ತೆ ಅಂತ 12 ಗಂಟೆ ಗಡಿಯಾರದಲ್ಲಿ ಬರೀತಾ ಹೋಗಬೇಕು. ಪ್ರತಿ ವಿಷಯದ ಆರಂಭದ ಸಮಯವನ್ನು ಪ್ರತ್ಯೇಕವಾಗಿ 12 ಗಂಟೆ ಗಡಿಯಾರದಲ್ಲಿ ಸೂಚಿಸಲಿಕ್ಕೆ ಹೇಳಿ. 24 ಗಂಟೆ ಗಡಿಯಾರದಲ್ಲಿ ತರಗತಿಯ ಆರಂಭದ ಸಮಯವನ್ನು ಸೂಚಿಸಿದರೆ ಅದು 12 ಗಂಟೆ ಗಡಿಯಾರದಲ್ಲಿ ಸಮಯವನ್ನು ಸೂಚಿಸುವುದಕ್ಕಿಂತ ವಿಭಿನ್ನವಾಗಿರುತ್ತದೆಯೇ? ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ತರಗತಿಯ ಆರಂಭದ ಸಮಯವನ್ನು ಅಂತ ಕೇಳಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲ ಶಾಲೆಗಳು ಬೆಳಗ್ಗೆ ಆರಂಭವಾಗೋದ್ರಿಂದ, ಉದಾಹರಣೆಗೆ 9:30 ಇಲ್ಲ 10 ಗಂಟೆ ಒಳಗೆ ಆರಂಭವಾಗೋದ್ರಿಂದ ಅದು 24 ಗಂಟೆ ಗಡಿಯಾರದಲ್ಲೂ ಸಹ 12ರ ಒಳಗಡೆ ಇರುವ ಸಮಯವನ್ನು 1ರಿಂದ 12ರವರೆಗೆ ಹೇಳೋದ್ರಿಂದ 12 ಗಂಟೆ ಗಡಿಯಾರದ ಸ್ವರೂಪದಲ್ಲಿ 9:30 AM ಅಂತ ತೋರಿಸಿದ್ರೆ 24 ಗಂಟೆ ಗಡಿಯಾರದ ಸ್ವರೂಪದಲ್ಲಿ 9:15 ಗಂಟೆ ಅಂತ ಹೇಳ್ಬೋದು. ಹಾಗಾಗಿ ಇದು ವಿಭಿನ್ನವಾಗಿರೋದಿಲ್ಲ. 24 ಗಂಟೆಗಳ ಗಡಿಯಾರದ ಸಮಯವನ್ನು ಸೂಚಿಸಲು ಗಡಿಯಾರವನ್ನು ವಿನ್ಯಾಸಗೊಳಿಸಿ ಮತ್ತು ಗಡಿಯಾರದ ಡಯಲ್ ಕೇವಲ 6 ಗುರುತುಗಳನ್ನು ಹೊಂದಿರಬೇಕು. ಗಡಿಯಾರ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ವಿವರಿಸಿ. ಈ ಒಂದು ಪ್ರಶ್ನೆನ ಮಕ್ಕಳಿಂದನೇ ಮಾಡಿಸ್ಬೇಕು. ಒಂದು ಚಟುವಟಿಕೆಯಾಗಿ ಮಕ್ಕಳಿಗೆ ಮಾಡಿಸಿದ್ರೆ ಮಾತ್ರ ಅದರ ಬಗ್ಗೆ ಅರಿವಾಗೋದು. 24 ಗಂಟೆ ಗಡಿಯಾರದ ಸಮಯ ಹೇಗಾಗುತ್ತಂದರೆ 1ರಿಂದ 12ರ 2 ಸುತ್ತನ್ನು 24 ಗಂಟೆ ಗಡಿಯಾರದಲ್ಲಿ ಹೇಳ್ಬೋದು. 1ರಿಂದ 12 ಆದಮೇಲೆ ಮಧ್ಯಾಹ್ನದಕ್ಕೆ 12 ಗಂಟೆ ಸ್ವರೂಪದಲ್ಲಿ 1 ಗಂಟೆ ಅಂತ ಹೇಳ್ತೀವಿ. 1 ಗಂಟೆ PM ಅಂತ ಹೇಳ್ತೀವಿ. ಅದೇ 24 ಗಂಟೆ ಸ್ವರೂಪದಲ್ಲಿ 12ಕ್ಕೆ 1ಅನ್ನು ಸೇರಿಸಿದಾಗ 13 ಆಗುತ್ತೆ. ಹಾಗಾಗಿ 13 ಗಂಟೆ ಅಂತ ಹೇಳ್ತೀವಿ. ಈ ರೀತಿ 12ರ ನಂತರ 13, 14, 15, 16, 17 ಈ ರೀತಿ 24ರವರೆಗೆ ಬರುತ್ತೆ. 24 ಆದ ಮೇಲೆ ಮತ್ತೆ 1 ಗಂಟೆ ಅಂದರೆ 1 AM ಅಂತ ಹೇಳ್ತಾರೆ. ಉದಾಹರಣೆಗೆ ಇಲ್ಲಿ ಗಡಿಯಾರದ ಡಯಲ್ ಕೇವಲ 6 ಗುರುತುಗಳನ್ನು ಹೊಂದಿರಬೇಕು ಅಂದರೆ ಇಲ್ಲಿ ಒಂದು ಗಡಿಯಾರದಲ್ಲಿ 12 ಸಂಖ್ಯೆಗಳಿರುತ್ತೆ. ಹಾಗಾಗಿ 12/6 ಗುರುತು ಅಂತ ಮಾಡಿದಾಗ 2 ಅಂತ ಸಿಗುತ್ತೆ. ಹಾಗಾಗಿ ಪ್ರತಿ 2 ಗಂಟೆಗಳಿಗೆ ಇಲ್ಲಿ ಗುರುತಿಸ್ತಾ ಹೋಗಬೇಕು. 12 ಅದಾದ ಮೇಲೆ 1, 2 2ಕ್ಕೆ ಅಥವಾ 14 2ಅನ್ನು ನಾವು 2ಅನ್ನು 24 ಗಂಟೆ ಸ್ವರೂಪದಲ್ಲಿ 14, 2 ಆದ ಮೇಲೆ 3 ಬಿಟ್ಟು 4 ಅಂದರೆ 16, 5 ಬಿಟ್ಟು 6 ಅಂದರೆ 18. ಈ ರೀತಿ 2 ಸಂಖ್ಯೆಗಳ ನಂತರ ಸಂಖ್ಯೆಯನ್ನು ಬರ್ಕೊತಾ ಹೋದರೆ ಒಂದು ಗಡಿಯಾರದಲ್ಲಿ 6 ಗುರುತುಗಳನ್ನು ಹೊಂದಿಸಬಹುದು. ಗಡಿಯಾರ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ವಿವರಿಸಿ ಅಂತ ಕೇಳಿದಾಗ ಈ ಗಡಿಯಾರದಲ್ಲಿ 3 ಮುಳ್ಳುಗಳು ಇರುತ್ತೆ. ಒಂದು ಗಂಟೆ ಸೂಚಿಸುವ ಮುಳ್ಳು, ಒಂದು ನಿಮಿಷ ಸೂಚಿಸುವ ಮುಳ್ಳು, ಹಾಗೆ ಒಂದು ಸೆಕೆಂಡ್ಗಳನ್ನು ಸೂಚಿಸುವ ಮುಳ್ಳು. ಕೆಲವು ಗಡಿಯಾರಗಳಲ್ಲಿ ಸೆಕೆಂಡ್ನ ಸೂಚಿಸುವ ಮುಳ್ಳುಗಳು ಇರುವುದಿಲ್ಲ. ಒಂದು ಗಂಟೆ ಸೂಚಿಸುವ ಮುಳ್ಳು ನಿಮಿಷದ ಮುಳ್ಳಿಗಿಂತ ಚಿಕ್ಕದಾಗಿರುತ್ತೆ ಹಾಗೂ ಪ್ರತಿ 1 ಗಂಟೆಯ ನಂತರ ಅದು ಪ್ರತಿ 1 ಗಂಟೆಗೆ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಅದು ಮೂವ್ ಆಗುತ್ತೆ. ಅದೇ ನಿಮಿಷದ ಮುಳ್ಳು ಪ್ರತಿಯೊಂದು ನಿಮಿಷಕ್ಕೂ ಸಹ ಮೂವ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಸೆಕೆಂಡ್ನ ಮುಳ್ಳು ಪ್ರತಿ ಸೆಕೆಂಡ್ಗೂ ಮೂವ್ ಆಗ್ತಾ ಹೋಗುತ್ತೆ. ಈ ರೀತಿ ಒಂದು ಗಡಿಯಾರದ ರಚನೆಯನ್ನು ಮಕ್ಕಳ ಕೈಲಿ ಮಾಡಿಸೋದ್ರಿಂದ ಮಕ್ಕಳಿಗೆ ಸಮಯದ ಅರಿವಾಗುತ್ತೆ. 12 ಗಂಟೆ ಸಮಯ ಹಾಗೂ 24 ಗಂಟೆ ಸಮಯನ ಹೇಗೆ ಸೂಚಿಸೋದು ಹಾಗೂ ಮುಳ್ಳುಗಳು ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ, ಮುಳ್ಳುಗಳು ಬದಲಾದಂತೆ ಸಮಯ ಹೇಗೆ ಬದಲಾಗ್ತಾ ಹೋಗುತ್ತೆ, ಕಾಲಾವಧಿಯ ಬಗ್ಗೆ ಅರಿವಾಗುತ್ತೆ.
ಇಲ್ಲಿ ನನ್ನ ಕಲ್ಪನೆ, ನನ್ನ ರಚನೆ ಎಂಬ ಒಂದು ಭಾಗವನ್ನು ನೀಡಿದ್ದೇವೆ. ಇಲ್ಲಿ ಮಕ್ಕಳು ಏನನ್ನ ಕಲಿತಿದ್ದಾರೆ ಎಂಬುದನ್ನು ಒಂದು ಉದಾಹರಣೆ ಮೂಲಕ ಅಥವಾ ಅವರ ಸ್ವಂತ ವಾಕ್ಯದ ಮೂಲಕ ಇಲ್ಲಿ ಬರೆದು ಈ ಭಾಗವನ್ನ ಉಪಯೋಗಿಸ್ಕೊಳ್ತಾ ಹೋಗ್ಬೋದು. ಅದೇ ರೀತಿ ಇಲ್ಲಿ ಸ್ವಮೌಲ್ಯಮಾಪನ ಪ್ರಶ್ನೆಗಳನ್ನು ನೀಡಿದ್ದೇವೆ. ಇಲ್ಲಿ 10 ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಮಕ್ಕಳು ನೀಡ್ತಾ ಹೋಗ್ಬೇಕು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಭರ್ತಿ ಮಾಡಲು ಒಂದು OMR ಹಾಳೆಯನ್ನು ಸಹ ನೀಡಿದ್ದೇವೆ. ಅದರಂತೆ ಪ್ರತಿ ಪ್ರಶ್ನೆಗೂ ಯಾವುದು ಉತ್ತರ ಅಂತ ಮಗು ಇಲ್ಲಿ ಆ ಸರ್ಕಲ್ ಅನ್ನ ಡಾರ್ಕನ್ ಮಾಡೋದ್ರ ಮೂಲಕ ಉತ್ತರವನ್ನ ಕೊಡ್ಬೇಕಾಗತ್ತೆ. ಧನ್ಯವಾದಗಳು.